ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ಥ್ಯಾಂಕ್ ಯು ಮಾಸ್ಟರ್ಸ್. ರೈಟ್. ಎಸ್. ಸೊ ಎಲ್ಲರಿಗೂ ಮತ್ತೊಂದು ಸರಿ ಕೊನೆಯ ದಿವಸ 41 ದಿನಗಳ ಈ ಕಾರ್ಯಕ್ರಮದಲ್ಲಿ ಕೊನೆಯ ದಿವಸ ಆಗಿದೆ ಇದು. ಸೊ ಇಷ್ಟುವರೆಗೂ ಅದ್ಭುತವಾದ ರೀತಿಯಲ್ಲಿ ಕ್ಲಾಸಸ್ ಕೊನೆಯ ದಿವಸಕ್ಕೂ ಈಗ 41 ಕೊನೆಯ ದಿವಸ ಸೇರ್ಕೊಂಡಿದ್ವಿ. ಸೊ ನಾವೆಲ್ಲರೂ ಜ್ಞಾನವನ್ನು ಹೆಚ್ಚು ಮಾಡ್ಕೊಂಡಿದ್ವಿ. ಧ್ಯಾನದಿಂದ ಹೆಚ್ಚು ಶಕ್ತಿನ ಪಡೆದಿವಿ ಈ 41 ದಿನ ಕಾರ್ಯಕ್ರಮದಲ್ಲಿ. ಇದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೂ ಮೊದಲನೇದಾಗಿ ರೇವತಿ ಮೇಡಮ್ಗೆ ಕೃತಜ್ಞತೆಗಳು ಮತ್ತೆ ಅಭಿನಂದನೆಗಳು. ಎಲ್ಲರೂ ಒಂದ್ಸರಿ ಚಪ್ಪಾಳೆ ಮೇಡಮ್ಗೆ. ಸೊ ದಿನನಿತ್ಯ ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ಬೇಕಂದ್ರೆ ಎಷ್ಟೋ ಶ್ರದ್ಧೆ, ಸಬೂರಿ ಮತ್ತೆ ಅದ್ರ ಮೇಲೆ ಗುರಿ, ಲಕ್ಷ್ಯ ಇದೆಲ್ಲ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ಸಾಧ್ಯವಾಗಲ್ಲ. ಸುಮ್ಮನೆ ನಾವು ನಡೆಸ್ತೀವಿ ಅಂತದ್ದು ಆಗಲ್ಲ. ಅಂದ್ರೆ ಅದ್ರ ಬಗ್ಗೆ ಪೂರ್ತಿ ಕಾಲೇಜು ಒಂಥರ ಅದ್ರ ಮೇಲೆ ಪೂರ್ತಿ ಗಮನ ಕೊಡಬೇಕಾಗತ್ತೆ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಗಮನ ಕೊಡಬೇಕು. ಸೊ ಆ ರೀತಿಯಲ್ಲಿ ಮೇಡಮ್ ಅದರಲ್ಲಿ ಯಶಸ್ವಿ ಆಗಿದ್ದಾರೆ. 2 ಬ್ಯಾಚಸ್ ಕಂಪ್ಲೀಟ್ ಮಾಡ್ಕೊಂಡು ಈಗ 3ನೇ ಬ್ಯಾಚ್ ನಾವು ಸ್ಟಾರ್ಟ್ ಮಾಡಬೇಕಂತ ಸ್ಥಿತಿಯಲ್ಲಿ ಬಂದಿದ್ದೀವಿ. ಈ ಕಾರ್ಯಕ್ರಮ ಪೂರ್ಣವಾಗಿ ಒಂಥರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಯಾಕಂದ್ರೆ ಪ್ರತಿಯೊಂದು ಏನು ನಾವು ಸಿಲೆಬಸ್ ಹಾಕೊಂತೀವೋ ಸಿಲೆಬಸ್ ಪ್ರಕಾರ ನಡೆದಿದೆ ಇಲ್ಲಿ. ಇದಕ್ಕೂ ಸಹಕರಿಸಿರುವಂಥ ಗೀತಾ ಮೇಡಮ್ ಆಗಲಿ, ಯಶೋಧ ಮೇಡಮ್, ಅಶ್ವಿನಿ ಮೇಡಮ್ ಮತ್ತೆ ವೆಂಕಟರಮಣ ಸರ್, ಸನ್ನೇಗೌಡರು, ಎಲ್ಲರೂ ಆಲ್ ಸೀನಿಯರ್ ಮಾಸ್ಟರ್ಸ್. ಪ್ರತಿಯೊಬ್ಬರ ಹೆಸರಲ್ಲಿ ಈ ಸಕ್ಸಸ್ ಅನ್ನು ನಾವು ಎಲ್ಲರಿಗೂ ತಲುಪಿಸ್ಬೇಕಾಗತ್ತೆ. ಇದು ಅದ್ಭುತವಾದ ವಿಷಯ. ಸೊ ಕಾರ್ಯಕ್ರಮ ನಿರ್ವಹಣೆ ಮಾಡೋದು ಒಂದು ಅದ್ಭುತವಾದ ವಿಷಯ, ಆಯ್ತಾ? ಅದನ್ನು ಭಾಗವಹಿಸೋದನ್ನು ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಸ್ಟೂಡೆಂಟ್ಸ್ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ದ ಮಾಸ್ಟರ್, ಅಲ್ವಾ? ಸೊ ಅಲ್ಲಿ ನಮ್ಮ ಮುಂದೆ ಜನರು ಇಲ್ಲ ಅಂದರೆ, ಮಾಸ್ಟರ್ಸ್ ಇಲ್ಲ ಅಂದರೆ, ಕೂತಿಲ್ಲ ಅಂದರೆ ಧ್ಯಾನಿಗಳು, ನಾವು ಟೀಚ್ ಮಾಡೋಕ್ಕೇನಿಲ್ಲ ಅಲ್ಲಿ. ಅದಕ್ಕೋಸ್ಕರ ನೀವೆಲ್ಲರೂ ಭಾಗವಹಿಸಿದ್ದಕ್ಕೂ ಇದು ಸಕ್ಸಸ್ ಆಗಿದೆ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಎಸ್. ಈ ರೀತಿಯಲ್ಲಿ ಮತ್ತೆ ಪ್ರಕೃತಿ ಮಾತಕ್ಕೂ ಆಮೇಲೆ ಬ್ರಹ್ಮರ್ಷಿ ಪತ್ರಿ ಸರ್ಕು ಇದೆಲ್ಲ ನಮಗೆ ದಾರಿ ತೋರಿಸಿರುವಂಥ ಜ್ಞಾನ ಭಿಕ್ಷ ಹುಟ್ಟಿರುವಂಥ ಬ್ರಹ್ಮರ್ಷಿ ಪತ್ರಿ ಸರ್ಕು ಮತ್ತೆ ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಮಹಾತಾರ್ ಬಾಬಾಜಿ ಅವರ ದಿವ್ಯ ಆಶೀಸ್ಸುಗಳಿಂದ, ಅವರ ದಿವ್ಯ ಚೇತನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೆಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು. ಗುರುಜಿ, ಇಲ್ಲಿ ರಘುನಾಥ್ ಅಂತಿದಾರಲ್ಲ ಗುರುಜಿ, ಅವರು ಕೋಸ್ಟ್ ಆಗಿ ತುಂಬಾ ಕೆಲಸ ಎಲ್ಲರಿಗೂ ಹೇಳಿದೀವಿ, ಎಲ್ಲರೂ ಅದರಲ್ಲಿ ಭಾಗವಾಗಿದ್ದಾರೆ. ಆದ್ರೆ ಮತ್ತೊಂದ್ಸರಿ ನೀವು ಹೇಳಿದಕ್ಕೂ ಮತ್ತೊಂದ್ಸರಿ ಅವ್ರನ್ನು ನೆನೆಸ್ಕೊಳ್ಳೋಣ. ರಘುನಾಥ್ ಜಿ ಅವರು ಕೋಹೋಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿಂತ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಸಹ ಒಂದ್ಸರಿ ಮತ್ತೊಂದ್ಸರಿ ಚಪ್ಪಾಳೆ. ಎಸ್, ರೈಟ್. ಸೊ ಈ ರೀತಿಯಲ್ಲಿ ಯಾರೇ ಮರ್ದಿದ್ರೆ, ಸೊ ನಾವು ಯಾರಾದರೂ ಹೆಸರುಗಳು ಹೇಳಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಈ ಯಶಸ್ವಿ ಅನ್ನೋದು ಅದು ತಲುಪಿಸ್ತದೆ. ಸೊ ಖಂಡಿತ ಈ ರೀತಿಯಲ್ಲಿ ನಾವು 2ನೇ ಬ್ಯಾಚ್ನೀಗ ಮುಕ್ತಾಯ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಸೊ ಇದರಲ್ಲಿ ಏನಂದರೆ ಹೆಚ್ಚಾಗಿ ನಿಮ್ಮಿಂದ ಕೇಳ್ಕೊಬೇಕಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮಿಂದ ಅಂದರೆ ಯಾರ್ಯಾರು ಭಾಗವಹಿಸಿದರೋ ಅವರಿಂದ, ಭಾಗವಿಕ ಯಾರ್ಯಾರು ಮಾಡಿದಾರೋ ಅವರಿಂದ ಕೇಳಿಸ್ಕೋಬೇಕು. ಯಾವ ರೀತಿ ನಿಮಗೆ ಈ ಕಾರ್ಯಕ್ರಮ ಸಹಕಾರ ಕೊಟ್ಟಿದೆ, ಸಹಾಯ ಆಗಿದೆ, ಏನಾದರೂ ಬದಲಾವಣೆ ನೋಡಿದಿರಾ? ಈ 41 ದಿವಸ ಮುಕ್ತಾಯ ಮಾಡ್ಕೊತಾ ಇದ್ವಿ. ಇನ್ನೊಂದು 45 ದಿವಸಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ವಿ. ಅವಾಗ ಈ 2 ಮಂಡಲಗಳ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಯಾವುದೇ ರೀತಿಯಲ್ಲಿ ಸಹಾಯ ಆಗಿದ್ರೆ ಅದು ಹಂಚ್ಕೋಬೇಕು. ಅದು ಹೃದಯಪೂರ್ವಕವಾಗಿ ಹಂಚ್ಕೋಬೇಕು. ಹೇಳ್ಬೇಕಂತ ಏನೋ ಹೇಳೋದಲ್ಲ, ಬೇಡ. ನಿಮ್ಗೆ ಏನಾಗಿಲ್ಲ ಅಂದರೆ ಏನೂ ಆಗಿಲ್ಲ ಅಂತ ಹೇಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಸೊ ಯು ಹ್ಯಾವ್ ಲಾಟ್ ಆಫ್ ಟೈಮ್. 3ನೇ ಬ್ಯಾಚ್ ಇದೆ, 4ನೇ ಬ್ಯಾಚ್ ಇದೆ, 10ನೇ ಬ್ಯಾಚ್ ಇದೆ, 15 ಬ್ಯಾಚ್ ಇರ್ತದೆ. ಅರ್ಥ ಆಯ್ತಾ? ಅದರಲ್ಲಿ ಏನು ಒಂದು ಸರಿ ಮಾತಾರ್ ಫೌಂಡೇಶನ್ ಸ್ಟಾರ್ಟ್ ಆಗಿದೆ ಅಂದರೆ ಅದು ಎಂಡ್ ಇಲ್ಲ. ಅದು ನಾವು ಎಂಡ್ ಮಾಡ್ಬೇಕಂದ್ರೆ ನೇಚರ್ ಎಂಡ್ ಮಾಡ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನು ಪಡೆದಿದ್ದೀವೋ ಅದು ಹಂಚ್ಕೊಳ್ಳಿ ಸಾಕು. ಕ್ವಶನ್ ಇದ್ರೆ ಕೇಳಿ, ಎನಿ ಕ್ವಶನ್.
ವಿತ್ ರೆಸ್ಪೆಕ್ಟ್ ಎನಿಥಿಂಗ್ ನೀವು ಅದು ಕೇಳ್ಬೋದು, ಅದಕ್ಕೂ ಉತ್ತರ ಸಿಗತ್ತೆ. ಆಮೇಲೆ ಇನ್ನೇನಾದರೂ ನಿಮ್ಮ ಅನಿಸಿಕೆ ಇದ್ರೆ ಕೊಡಿ. ಈ ರೀತಿಯಲ್ಲಿ ಕಾರ್ಯಕ್ರಮ ನಾವು ಮುಂದಕ್ಕೆ ತಗೊಂಡೋಗೋಣ. ಸೊ ಅದಕ್ಕೂ ಮುಂಚೆ ನಾನೊಂದು ಸಣ್ಣ ಕಾನ್ಸೆಪ್ಟ್ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡೋಣ. ಇವತ್ತು ಸಾಕ್ಷಿ ಭಾವ ಅಂತ ಒಂದು ಒಂದು ಸಣ್ಣ ಕಾನ್ಸೆಪ್ಟ್, ಓಶೋ ಕಾನ್ಸೆಪ್ಟ್. ಸಾಕ್ಷಿ ಭಾವ ಅಂದರೆ ಹೇಗಿರುತ್ತದೆ ಅದು? ಸಾಕ್ಷಿ ಅಂದರೆ ಯಾರು ಅಲ್ವಾ? ಈಗ ನಾವು ಪ್ರತಿಯೊಂದು ನಮ್ಮ ಜೀವನದಲ್ಲಿ ಮಾಡ್ತಾ ಇರೋಂಥ ಪ್ರತಿಯೊಂದು ಕ್ರಿಯೆ ಎಲ್ಲಿಂದ ಮಾಡ್ತೀವಿ? ಮನಸ್ಸಿಂದ ಮಾಡ್ತೀವಿ ಕ್ರಿಯೆಗಳು. ನಾವು ಹೇಗೆ ತಯಾರಾಗಿದ್ದೀವಿ ಅಂದರೆ, ಈ ಮಾನವ ಕುಲ, ಮಾನವ ಜಾತಿ, ನಾವು ಆ ಮನಸ್ಸು ಅಂತಲೇ ಅಂದ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟಿವಿ. ತಪ್ಪುಗಳು ಅಲ್ಲೇ ಆಗೋದು. ನಾನು ಈ ಮನಸ್ಸು, ಈ ದೇಹ ಇಷ್ಟೇ, ಅದಕ್ಕೂ ಸ್ಥಿಮಿತ ಆಗ್ಬಿಟ್ಟಿದೆ ಈ ಪ್ರಪಂಚ. ಅದಕ್ಕೆ ಎಲ್ಲ ತಪ್ಪುಗಳಾಗ್ತಾ ಇದೆ, ಎಲ್ಲ ಹಿಂಸೆ ಆಗ್ತದೆ, ಚೋರಿ ಆಗ್ತದೆ, ದಡೋರಿ ಆಗತ್ತೆ, ಎಲ್ಲನೂ ಆಗತ್ತೆ. ನೀವು ನಿಲ್ಸೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿಮ್ಮ ನಿಜವಾದ ಸ್ವರೂಪ ಏನು ನಿಮ್ಗೆ ಅರ್ಥ ಆಗಿಲ್ಲ. ಅದು ಅರ್ಥ ಆಗೋವರೆಗೂ ನೀವೇನು ಮಾಡೋಕ್ಕೂ ಸಾಧ್ಯವಿಲ್ಲ. ಈ ಈ ಭೂಲೋಕವನ್ನು ನಾನು ತಿದ್ದುಪಡಿ ಮಾಡ್ತೀನಿ ಅನ್ನೋದು ಅದೊಂದು ಮೂರ್ಖ ವಾದನ. ಅದು ಮಾಡೋಕ್ಕೆ ಸಾಧ್ಯವಿಲ್ಲ. ಫಸ್ಟ್ ನೀವು ಮಾಡ್ಕೊಳ್ಳಿ ಸಾಕು. ನಮ್ಮನ್ನು ನಾವು ಮಾಡ್ಕೊಳ್ಳೋಣ ಫಸ್ಟು, ಆಯಿತಾ? ಇನ್ನೊಬ್ಬನೇನೋ ಮಾಡೋಕ್ಕೆ ಹೋಗ್ತೀನಿ ಅನ್ನೋದು ತಪ್ಪು. ಆಗೋದಿಲ್ಲ. ಪ್ರಯತ್ನ ಮಾಡ್ಬೋದು ಅಷ್ಟೇ, ಮಾರ್ಗದರ್ಶನ ಅಷ್ಟೇ. ಸೊ ದ ಪಾತ್, ಲೆಟ್ ಹಿಮ್ ಟ್ರಾವೆಲ್. ಓಕೆ, ಇಟ್ಸ್ ಎ ರೋಡ್ಲೆಸ್ ಪಾತ್ ಅಂತ ಹೇಳ್ತೀವಿ, ರೋಡ್ಲೆಸ್ ಟ್ರಾವೆಲ್. ಅದಕ್ಕೂ ದಾರಿ ಜಸ್ಟ್ ಈಗ ಹೋಗಿ ಅಂತ ಹೇಳ್ತೀವಿ ಅಷ್ಟೇ. ಅದಕ್ಕೆ ಇಲ್ಲಿ ಭೂಮಿ ಮೇಲೆ ಅನೇಕ ಮಹಾನುಭಾವಗಳು ಅವರು ಹೊಂದಿದ ಮೇಲೆ ಇನ್ನೊಬ್ರಿಗೆ ತೋರ್ಸೋಕ್ಕೆ ಬರ್ತಾರೆ, ಆ ರೀತಿಯಲ್ಲಿ ಬರ್ತಾರೆ. ಬಂದಿದ ಮೇಲೆ ಏನು ಮಾಡ್ತಾರೆ ಅಂದರೆ, ನೋಡಪ್ಪ ಇದು ಮಾರ್ಗ ಇದೆ, ಈ ಮಾರ್ಗದಲ್ಲಿ ಹೋಗಿ ನೀವು ಸೇರ್ತೀರಾ ಅಂತ ಹೇಳ್ತೀರ ಅಷ್ಟೇ. ತೋರ್ಸೋವರೆಗೆ ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮನ್ನ ಎನ್ಲೈಟನ್ ಮಾಡಿಸಿ ಕರ್ಕೊಂಡು ಬರೋದು ನೋ ವೇ. ಯಾರಾದರೂ ಆ ಥರ ನಿಮ್ಗೆ ಪ್ರಾಮಿಸ್ ಮಾಡಿದರೆ ಫಸ್ಟ್ ನೀವು ಹೇಳಿ ಇದು ಮೋಸ, ಇದು ವಂಚನೆ ಅಂತ ಹೇಳ್ಬಿಡಿ ಸಾಕು. ತುಂಬ ಜನ ಹೇಳ್ತಾರೆ, ಬನ್ನಿ ಒಂದು ಡೇ ಕೋರ್ಸ್ ಮಾಡ್ತೀನಿ, 4 ದಿನ ಕೋರ್ಸ್ ಮಾಡ್ತೀನಿ, 1 ವಾರ ಕೋರ್ಸ್ ಮಾಡ್ತೀನಿ, ನಿಮಗೆ ಎನ್ಲೈಟ್ಮೆಂಟ್ ಮಾಡಿ ಕಲಿಸ್ತೀನಿ ಅಂತ. ನಿಮಗೆ 3 ಕಣ್ಣು ಓಪನ್ ಮಾಡಿ ಕಲಿಸ್ತೀನಿ. ಯಾರು ಏನೂ ಓಪನ್ ಮಾಡೋಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದು ದಾರಿ ನಾವು ನಡಿಬೇಕಾಗಿರೋ, ಇನ್ನೊಬ್ಬರು ನಡೆಸ್ಕೊಡ್ತೀವಿ ಅಂತಂದರೆ ಆಗೋದಿಲ್ಲ. ಆಯಿತಾ? ಸೊ ಇಲ್ಲಿ ಏನಂತಂದರೆ, ನಾವು ಈ ಮನಸ್ಸು ಏನು ಮಾಡ್ತಾ ಇರ್ತದೋ, ಈ ದೇಹ ಮಾಡೋಕ್ಕೆ, ದೇಹ ಏನೇ ಕೆಲಸ ಮಾಡಬೇಕಂದ್ರೆ ಮನಸ್ಸಿಂದನೇ ಪ್ರೇರಣೆ ಬರಬೇಕು. ಮನಸ್ಸು ಏನಿಲ್ಲ ಅಂದರೆ ಒಂಚೂರು ಮಾಡಲ್ಲ ಅದು. ನೋಡಿ, ಇಷ್ಟು ದೊಡ್ಡ ದೇಹ, ಇಷ್ಟು ಸಣ್ಣ ಮನಸ್ಸು ಎಷ್ಟು ರೀತಿಯಲ್ಲಿ ಕಂಟ್ರೋಲ್ ಮಾಡ್ತದೆ ನೋಡಿ. ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಆಗ್ತದೆ. ದೇಹ ಉದಾಹರಣೆಗೆ ದೇಹ ದಾರುಢ್ಯವಾಗಿರ್ತದೆ, ಆದರೂ ಈ ಕೈ ಎತ್ತಕ್ಕಾಗಲ್ಲ, ಕೆಳಗೆ ಇಳಿಸೋಕ್ಕೂ ಆಗಲ್ಲ. ಯಾಕೆ? ಮನಸ್ಸಿಂದ ಪ್ರೇರಣೆ ಬರಬೇಕು. ಅರ್ಥ ಆಯ್ತಾ? ಮನಸ್ಸಿಂದ ಒಂದು ಸಿಗ್ನಲ್ ಬರಬೇಕು. ಸಿಗ್ನಲ್ಗೋಸ್ಕರ ಕಾಯ್ತಾ ಇರ್ತದೆ. ಕಾಲು ಒಂದು ಹೆಜ್ಜೆ ಮುಂದೆ ಇಡಬೇಕಂದ್ರೆ ಕಾಯ್ತಾ ಇರ್ತದೆ. ಯಾವುದಕ್ಕೋಸ್ಕರ ಕಾಯ್ತಾ ಇರ್ತದೆ? ನಿಮ್ಮ ಮನಸ್ಸು ಇದೆಲ್ಲ, ಅದು ಹೇಳೋವರೆಗೂ ಕಾಯ್ತಾ ಇರ್ತದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ದೇಹವನ್ನು. ಸಣ್ಣದಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ ಅಲ್ವಾ? ಯಾವುದೇ ಇನ್ಸ್ಟ್ರೂಮೆಂಟ್ಸ್ಗೂ ಕಂಡಿಡೋದಿಲ್ಲ ಯಾವುದು ಮನಸ್ಸು. ಆದ್ರೂ ಅಷ್ಟು ಪರಿಣಾಮ ತೋರಿಸ್ತದೆ. ಮತ್ತೆ ಇದಕ್ಕಿಂತ ಸೂಕ್ಷ್ಮ ರೂಪದಲ್ಲಿ ಯಾವುದಿದೆ? ಇದೇ ಸೂಕ್ಷ್ಮಾತಿ ಸೂಕ್ಷ್ಮ, ಇದಕ್ಕೆ ಇಷ್ಟು ಪ್ರೇರಣೆ, ಇಷ್ಟು ಪ್ರಮೇಯ, ಇಷ್ಟು ಪ್ರಭಾವ ನಮ್ಮ ಮೇಲೆ ತೋರಿಸ್ತದಾದ್ರೆ, ಉದಾಹರಣೆಗೆ ನಾನು ಜಸ್ಟ್ ಏನೋ ಒಂಥರ ನಕಾರಾತ್ಮಕ ಯೋಚನೆ, ಇಲ್ಲಾಂದರೆ ಒಂದು ಭಯ ಹುಟ್ಟಿದಂತ ಇಟ್ಕೊಳ್ಳಿ ಮೈಂಡಲ್ಲಿ. ಮೈಂಡ್ ಅನ್ನೋದು ನಿಮಗೆಲ್ಲ ಗೊತ್ತು. ಮನಸ್ಸು ಈ ಇಂದ್ರಿಯಗಳಿಗೆಲ್ಲಾನು ಯಾರು ಗೊತ್ತಾ? ಬಿಗ್ ಬಾಸ್. ಅದೇ ಬಿಗ್ ಬಾಸ್. ಆಯ್ತಾ? ಅದೇನು ಹೇಳಿದ್ರೆ ಇವು ಕೇಳ್ತದೆ. ನಮ್ಗೆ ಎಷ್ಟು ಇಂದ್ರಿಯಗಳಿದೆ? 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. 11ನೇ ಇಂದ್ರಿಯ ಅಂದರೆ ಮನಸ್ಸು ಅಂತಾನೆ ಹೇಳ್ತೀವಿ. ಮತ್ತೆ ಈ 11ನೇ ಇಂದ್ರಿಯ ಏನಿದೆಯೋ ಮನಸ್ಸನ್ನೋದು, ಇದು ಬಿಗ್ ಬಾಸ್. ಯಾವುದಕ್ಕೂ? ಇಡೀ ದೇಹದಲ್ಲಿ ಏನೇ ನಡಿಬೇಕಂದ್ರೆ ಇಟ್ಸ್ ಲೈಕ್ ಎ ಹೆಡ್ ಆಫ್ ದ ಗವರ್ಮೆಂಟ್. ಈಗ ಚೀಫ್ ಮಿನಿಸ್ಟರ್ ಇರ್ತಾರೆ, ಒಂದು ರಾಜ್ಯವನ್ನು ಪರಿಪಾಲನೆ ಮಾಡಬೇಕಂದ್ರೆ ಅವರು ಆಜ್ಞೆ ಇಲ್ಲಾಂದರೆ
ಯಾವುದೋ ಒಂದು ಫೈಲು ಮೂವ್ ಆಗೋದಿಲ್ಲ. ಆ ರೀತಿಯಲ್ಲಿ ಮೈಂಡು ಈ ದೇಹಕ್ಕೆ ಬಿಗ್ ಬಾಸ್. ಎಲ್ಲ ಇಂದ್ರಿಯಗಳೇ ಅಷ್ಟೇ. ಇಂದ್ರಿಯಗಳ ನಿಯಂತ್ರಣ ಸರಿಯಾದ ರೀತಿಯಲ್ಲಿ ಮಾಡಿದರೆ ದೇಹ ಆರೋಗ್ಯ ಯಾವುದೇ ತೊಂದರೆ ಆಗಲ್ಲ. ನೋಡ್ಕೊಳ್ಳಿ, ಅದು ಮಾಡೋದು ಯಾರು? ಮನಸ್ಸು. ಮನಸ್ಸೇ ಕೆಟ್ಟದಾಗಿದ್ರೆ, ನಿಮ್ಮ ಮನಸ್ಸೇ ಕೆಟ್ಟದಾಗಿದ್ರೆ ಇನ್ನೇನು ಮಾಡ್ತೀರಾ? ನಿಮ್ಮ ಇಂದ್ರಿಯಗಳು ನಿಮ್ಮ ಪ್ರಮೇಯದಲ್ಲಿ ಇಲ್ಲ ಅಷ್ಟೇ. ನಿಮ್ಮ ಅನಾರೋಗ್ಯ ಬರೋದು ಗ್ಯಾರಂಟಿ, 100% ಗ್ಯಾರಂಟಿ. ಆಯ್ತಾ? ನಾನು ಮೊನ್ನೆ ಹೇಳ್ತಾ ಇದ್ದೆ, ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ದೆ, ನಮ್ಗೆ ಯಾಕೆ ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ. ಎರಡು ಕಾರಣ ನಾನು ಹೇಳಿದ್ದೀನಿ ನಿಮಗೆ. ಒಂದು, ನಾನು ಏನು ತಿಂತೀನಿ. ಎರಡು, ನಾನು ಏನು ಯೋಚನೆ ಮಾಡ್ತೀನಿ ಅಂತ. ಆಯ್ತಾ? ಈ ಎರಡು ನಿಮ್ಮ ನಿಯಂತ್ರಣದಲ್ಲಿ ಇದ್ದರೆ ನಿಮ್ಗೆ ಯಾವ ರೋಗ ಬರೋದಿಲ್ಲ ಅಂತಲೂ ಹೇಳಿದ್ದೀನಿ. ಮತ್ತೆ ಮನಸ್ಸು ಏನಂತೆ ಯೋಚನೆ ಮಾಡಿದರೆ ಖಂಡಿತ ಅಲ್ಲಿ ಏನಂತಂದ್ರೆ, ನಿಮ್ಮ ಮನಸ್ಸೇ ಕೆಟ್ಟದಾಗಿದ್ರೆ ನಿಮ್ಮ ಇಂದ್ರಿಯಗಳು ನಿಮ್ಮ ಆಧೀನದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಸೊ ಮನಸ್ಸು ಕೆಟ್ಟದಾಗಕ್ಕೆ ಕಾರಣಗಳು ಹಿಂದಿನ ಜೀವನ ಅಂದ್ರೆ ಪಾಸ್ಟ್ ಲೈಫ್ಸ್ ಅಂತ ಹೇಳ್ಕೊಳ್ಳಿ, ಮತ್ತೆ ಈ ಜೀವನ ಕರೆಂಟ್ ಲೈಫ್. ಎರಡೂ ಕಾರಣ. ನಿಮ್ಮ ಸಹವಾಸ ದೋಷ ಹೇಗಿದೆ, ನಿಮ್ಮ ಕಂಪನಿ ಏನಿದೆ, ನಿಮ್ಮ ಮನೆಯಲ್ಲಿ ಹೇಗಿದೆ ವಾತಾವರಣ, ನೀವು ಬೆಳೆದಿರೋ ವಿಧಾನ ಏನಿದೆ, ಏನೇನು ಪದ್ಧತಿಗಳು ನೀವು ಪಾಲನೆ ಮಾಡ್ತಾ ಇದ್ದೀರಾ, ಧನಾತ್ಮಕವಾಗಿದ್ದೀರಾ ನಕಾರಾತ್ಮಕವಾಗಿದ್ದೀರಾ, ಇವೆಲ್ಲ ಈ ಜೀವನದಲ್ಲಿ ಏನಿದೆ ಅಂತ ಅದು ಇಂಪಾರ್ಟೆಂಟೇ. ಮತ್ತು ನಿಮ್ಮ ಫಾಸ್ಟ್ ಲೈಫ್ಸ್ ಅಂದರೆ ಸೊ ಇಂದಿನ ಜೀವನಗಳು, ಅದರ ಸಂಸ್ಕೃತಿ ಏನಿದೆ, ಸಂಸ್ಕಾರ ಏನಿದೆ, ಈ ಎರಡೂ ಕಾರಣಗಳು ಮನಸ್ಸನ್ನೋದು ಕೆಟ್ಟದಾಗಿ ವ್ಯವಹಾರ ಮಾಡೋಕ್ಕೆ ಅದೊಂದೇ ಕಾರಣ. ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ವಿಷಯಗಳು ಬಿಡೋಕ್ಕೆ ಆಗೋದಿಲ್ಲ. ಅನ್ಕೊಂತೀವಿ, ಇಲ್ಲ ಇದು ತಪ್ಪು, ಇದು ಬಿಡೋಣ, ಬಟ್ ಅದು ಬಿಡೋಕ್ಕೆ ಆಗೋದಿಲ್ಲ. ಅದಕ್ಕೊಂದು ಸ್ಟ್ರಾಂಗ್ ಡ್ರೈವರ್ ಬೇಕು ನಿಮಗೆ. ಗೊತ್ತಾಯ್ತಾ? ಅಂದರೆ ಈಗ ಒಂದು ಪೈಪಲ್ಲಿ ಜಾಸ್ತಿ ಮಾಲಿನ್ಯ ಇದೆ ಅಂತ ಇಟ್ಕೊಳ್ಳಿ, ಮಾಲಿನ್ಯ ಗಟ್ಟಿದಾಗಿದೆ ಅಂತ ಇಟ್ಕೊಳ್ಳಿ. ಏನು ಬೇಕಾಗತ್ತೆ ನಿಮಗೆ? ಫೋರ್ಸ್, ಅಂದರೆ ಬಿಗ್ ಫೋರ್ಸ್ ಆಫ್ ವಾಟರ್ ಬೇಕು. ಒಂದು ದೊಡ್ಡದ ಅಂದರೆ ದೊಡ್ಡ ಪರಿಣಾಮದಲ್ಲಿ ವಾಟರ್ ಬಿಟ್ಟಿದ್ರೆ ಒಳಗಡೆ, ಆ ಒಳಗಡೆ ಅಂಟ್ಕೊಂಡಿರೋಂಥ ಆ ಮಾಲಿನ್ಯ, ಆ ಮಣ್ಣೆಲ್ಲ, ಆ ಮಣ್ಣೇನಿದೆಯೋ ಎಲ್ಲ ಆಚೆ ಹೋಗುತ್ತೆ. ಆಯಿತಾ? ಅಷ್ಟುವರೆಗೂ ಅದು ಹಾಗೆ ನಿಂತ್ಕೊಂಡಿರ್ತದೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಯಾವುದಾದ್ರೂ ನಾವು ಬಿಡಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ಕೆಟ್ಟ ಅಭ್ಯಾಸಗಳಾಗಲಿ, ಕೆಟ್ಟ ಯೋಚನೆಗಳಾಗಲಿ, ಕೆಟ್ಟ ವ್ಯವಹಾರಗಳಾಗಲಿ, ಇವೆಲ್ಲ ನಮ್ಮ ಇಂದಿನ ಜನ್ಮದಿಂದ ಪಾಸ್ ಆಗಿರ್ತದೆ. ಆದರೂ ನೀವು ಕಂಡಿಡ್ಬೋದು, ಈಸಿಯಾಗಿ ಕಂಡಿಡ್ಬೋದು. ಎಷ್ಟೇ ಅನ್ಕೊಂಡಿದ್ರು ಮತ್ತೆ ಅದೇ ತಪ್ಪು ಮಾಡ್ತಾ ಇರ್ತೀರ. ಅದು ಅಭ್ಯಾಸಗಳಿರ್ತದೋ ಅದು ನೀವು ಸೆಲ್ಫ್ ಚೆಕ್ ಮಾಡ್ಕೋಬೇಕು, ನಾನು ಹೇಳೋಕ್ಕಾಗಲ್ಲ. ಇಂಥವೆಲ್ಲ ಬಿಡಬೇಕಂದ್ರೆ ಅದಕ್ಕೂ ಒಂದು ಅದ್ಭುತ ಜ್ಞಾನ, ಆಳವಾದ ಜ್ಞಾನ ಬೇಕು, ಒಂದು ಆಳವಾದ ಧ್ಯಾನ ಬೇಕು. ಅದಕ್ಕೆ ಈ ಎರಡೂ ಬೇಕು. ಮತ್ತೆ ಅತಿ ಬಲವಾದ ಸಂಕಲ್ಪ ಬೇಕು. ಬಲವಾದ ಸಂಕಲ್ಪ ಅಂತ ಹೇಳಿದೆ ನಾನು. ಬಲವಾದ ಸಂಕಲ್ಪ ಬೇಕು ಅಂತಂದ್ರೆ ನಿಮ್ಮಲ್ಲಿ ಆ ಸ್ಥಿತಪ್ರಜ್ಞತೆ ಬೇಕು. ಸ್ಥಿತಪ್ರಜ್ಞತೆ ಹೆಚ್ಚಾಗಬೇಕಾದ್ರೆ ಮತ್ತೆ ನಿಮಗೆ ಹೆಚ್ಚು ಧ್ಯಾನ ಬೇಕು, ಹೆಚ್ಚು ಜ್ಞಾನ ಬೇಕು. ಈ ರೀತಿಯಲ್ಲಿ ನಮ್ಮನ್ನು ನಾವು ಸಂಸ್ಕರಣ ಮಾಡ್ಕೋಬೇಕು ಸ್ನೇಹಿತರೆ. ಇದೊಂದಿದ್ರೆ ಇಲ್ಲಿ ನಾವು ಮುಂದುವರಿಸಿದ್ರೆ ಕಾನ್ಸೆಪ್ಟಲ್ಲಿ, ಸಾಕ್ಷಿ ಭಾವ ಕಾನ್ಸೆಪ್ಟಲ್ಲಿ ಅಲ್ಲೇನಾಗುತ್ತಂದ್ರೆ, ಸೊ ಮನಸ್ಸು ಏನು ಮಾಡ್ತಾ ಇರ್ತದೋ, ಮನಸ್ಸು ಎಲ್ಲ ಕ್ರಿಯೆಗಳು ಮಾಡ್ತದೆ. ಪ್ರತಿಯೊಂದು ಕ್ರಿಯೆ, ಅದು ಕೆಟ್ಟದೋ ಒಳ್ಳೆಯದೋ ಏನೋ ಮಾಡ್ತಾ ಇರ್ತದೆ, ದೇಹದ ಮೇಲೆ ಪರಿಣಾಮ ತೋರಿಸ್ತಾ ಇರ್ತದೆ. ಈ ಎರಡು ಮಾಡುವಾಗ, ಮನಸ್ಸು ಇದೆಲ್ಲ ಕ್ರಿಯೆಗಳು ಮಾಡುವಾಗ, ಈಗ ಉದಾಹರಣೆಗೆ ಮನಸ್ಸಿಂದ ಶ್ಲೋಕ ಹೇಳ್ತೀವಿ, ಜಪ ಹೇಳ್ತೀವಿ, ನಾಮಸ್ಮರ ಹೇಳ್ತೀವಿ, ಮತ್ತೆ ಏನೇನೋ ಹೇಳ್ತಾ ಇರ್ತೀವಿ. ಇವೆಲ್ಲ ಧ್ಯಾನ ಅಂದರೆ ಈ ಧ್ಯಾನ ಆಗೋದಿಲ್ಲ. ಇವೆಲ್ಲ ಧ್ಯಾನ ಆಗೋದಿಲ್ಲ. ಧ್ಯಾನ ಅಂದ್ರೆ ಏನು ಗೊತ್ತಾ? ಒಂದು ಆಲೋಚನಾ ರಾಹಿತ್ಯ ಚಿತ್ತ, ಅದು ಧ್ಯಾನ. ನಿಜವಾದ ಧ್ಯಾನ ಅಂದರೆ ಅದು ಆಲೋಚನಾ ರಾಹಿತ್ಯ ಚಿತ್ತ. ಯಾವುದೇ ವಿಷಯಗಳು ಇಲ್ಲದೆ ಇರುವಂಥ ಚಿತ್ತ, ಮನಸ್ಸು. ಸೊ ಆಲೋಚನಾ ರಾಹಿತ್ಯ ಮನಸ್ಸು ಯಾರಿಗೆ ಒಳಗಡೆ ಇರತ್ತೋ, ಯಾರ್ಯಾರು ಅದನ್ನು ಸಾಧಿಸ್ತಾರೋ ಅವರು ನಿಜವಾದ ಧ್ಯಾನಿ. ನಾನು ದೊಡ್ಡ ಪಾರಾಯಣ ಮಾಡ್ತೀನಿ, ದೊಡ್ಡ ಶ್ಲೋಕ ಹೇಳ್ತೀನಿ, ನನಗೂ ಮಂತ್ರಗಳು ಗೊತ್ತು, ಇದು ಗೊತ್ತು, ಅದು ಧ್ಯಾನ ಆಗೋದಿಲ್ಲ. ಯಾಕೆ? ನಿಮ್ಮ ಮನಸ್ಸು ಕೆಲಸ ಮಾಡೋವರೆಗೂ ಅದು ಧ್ಯಾನ ಆಗೋದಿಲ್ಲ. ಏನೇ ನೀವು ಪ್ರಕ್ರಿಯೆಗಳು ಮನಸ್ಸಿಂದ ಮಾಡಿದರೆ
that is not meditation. It is below meditation. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಆಯ್ತಾ? ಸೊ ಇಲ್ಲಿ ಎರಡಿದೆ ಇಂಪಾರ್ಟೆಂಟ್, ಆಯ್ತಾ? ಮೈಂಡ್ ಅನ್ನೋದು ಎಲ್ಲ ಮಾಡ್ತಾ ಇರ್ತದೆ. ಅಂದ್ರೆ ಅಲ್ಲಿ ಮಾಡ್ತಾ ಇರೋದು ಮಾಡಿದೀನಿ ಅಂತ ತಿಳ್ಕೊಂಡಾಗೆ ಇನ್ನೊಬ್ರು ಇರ್ತಾರೆ ನೋಡೋರು, ನೋಡೋರು. ಯಾರು ಮಾಡ್ತಾ ಇದ್ದಾರೆ? ಮೈಂಡಿಂದ ನಾವು ಎಲ್ಲ ಮಾಡ್ತಾ ಇರ್ತೀವಿ. ಏನೇ ಮಾಡ್ಬೇಕಂದ್ರೂ ಮೈಂಡ್ ಇನ್ಸ್ಟ್ರಕ್ಷನ್ ಬೇಕೇ ಬೇಕು. ಅದು ಮಾಡೋದು ನೋಡೋರು ಯಾರು? ನೋಡೋರಿಲ್ಲ ಅಂದ್ರೆ ತಿಳ್ಕೊಳಕ್ ಸಾಧ್ಯವಾಗತ್ತಾ? ಈ ಉದಾಹರಣೆಗೆ ನಾನು ಕನಸು ಕಟ್ಸ್ಕೊಂತೀನಿ. ನಾನು ನಿದ್ದೆ ಮಾಡ್ತಾ ಇದ್ದೆ. ಫಸ್ಟು ಎಲ್ಲಿಂದ ಆಲ್ಫಾದಿಂದ ಸ್ವಲ್ಪ ಜಾರ್ಕೊಂತೀನಿ. ಕಣ್ಣುಗಳು ಮುಚ್ಚಿದ ತಕ್ಷಣ ಆಲ್ಫಾಕ್ಕೆ ಹೋಗ್ತೀನಿ. ಯಾಕಂದರೆ ಇಂದ್ರಿಯಗಳು ಬಂದಾಗತ್ತೆ, ಸ್ವಲ್ಪ ಯೋಚನೆಗಳು ಕಡಿಮೆ ಆಗತ್ತೆ. ಆದಷ್ಟು ಬಹುಶಃ ಅದು ಒಂದು ಬೀಟಾದಿಂದ ಕೆಳಗಡೆ ಬರುವಾಗ ಒಂದು 9 to 12 ಹೆಡ್ಜಸ್ ಇರ್ಬೋದು. ಆ ರೀತಿಯಲ್ಲಿ ಫ್ರೀಕ್ವೆನ್ಸಿಯಲ್ಲಿ ತರಂಗಗಳು ರನ್ ಆಗ್ತಾ ಇರ್ತದೆ ಮೈಂಡಲ್ಲಿ. ಅಲ್ಲಿಂದ ಆಲ್ಫಾದಿಂದ ನಾನು ನೆಕ್ಸ್ಟ್ ಜಾರ್ಕೊಂತೀನಿ ಕೆಳಗಡೆ. ನಾನು ಆಲ್ಫಾದಿಂದ ಹೋಗ್ತಾ ಇದ್ದೀನಿ ಅಂದರೆ ನೆಕ್ಸ್ಟು ತೀಟಾಕ್ಕೆ ಹೋಗೋದು ಅಲ್ವಾ? ತೀಟಾ, ಗಾಮ, ಡೆಲ್ಟಾ, ಫೈನಲಿ ಬೀಟಾ ಅನ್ನೋದು ಎಚ್ಚರಿಕೆ ಸ್ಥಿತಿ. ಅದು ನೆನಪಿಟ್ಕೊಳ್ಳಿ ಚೆನ್ನಾಗಿ, ಆಯ್ತಾ? ಸೊ ಈಗೇನಾಗತ್ತಂದ್ರೆ ಸ್ವಲ್ಪ ನಿದ್ದೆ ಜಾರ್ಕೊಂಡ ತಕ್ಷಣವೇ ಈ ಆಲೋಚನೆಗಳು ಕಡಿಮೆ ಆಗತ್ತೆ ಅಲ್ವಾ? ನೆಕ್ಸ್ಟು ಬರೋದು ಅದೇನಂತಂದ್ರೆ ಸ್ವಪ್ನ ಸ್ಥಿತಿ. ಈ ಕಾನ್ಸೆಪ್ಟ್ ನಾನು ಹೇಳಿದ್ದೀನಿ ಎಷ್ಟೋ ಸರಿ, ಇದೆಲ್ಲ ನೀವು ಆಲ್ರೆಡಿ ಕೇಳಿಸ್ಕೊಂಡಿರ್ತೀರ, ಬೆಳಗ್ಗೆ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅಲ್ಲಿ ಫಸ್ಟ್ ಸ್ಥಿತಿ ಬರೋದು ಅಂದರೆ ಎಚ್ಚರಿಕೆಯಿಂದ, ಜಾಗೃತಿಯಿಂದ ಜಾರ್ಕೊಂಡೋದು. ಜಾರ್ಕೊಂಡ ತಕ್ಷಣ ನೆಕ್ಸ್ಟ್ ಬರೋ ಸ್ಥಿತಿ ಸ್ವಪ್ನ ಸ್ಥಿತಿ. ಅಲ್ಲಿ ಕನಸುಗಳೇ ಇರ್ತದೆ, ಹೆಚ್ಚು ಕನಸುಗಳು. ನೆಕ್ಸ್ಟ್ ಅಲ್ಲಿಂದ ಹೋಗುವಂಥ ಸ್ಥಿತಿ ಏನು ಗೊತ್ತಾ? ಸುಸುಪ್ತ ಸ್ಥಿತಿ. ನೋಡಿ, ಆ ಸುಸುಪ್ತ ಸ್ಥಿತಿಯಿಂದ ನೆಕ್ಸ್ಟ್ ಹೋಗ್ತೀವಿ ನೋಡಿ, ಅದು ಡೆಲ್ಟಾ ಲೆವೆಲ್ಗೆ ಹೋಗ್ತದೆ. ತರಂಗಲ್ ಹೆಂಗಿರ್ತದೆ ಅಂದರೆ ಜಸ್ಟ್ ಲೈಕ್ 0 to 3 ಹೆಡ್ಜಸ್ ಆ ರೀತಿಯಲ್ಲಿ ನಡೀತದೆ. 0 to 3 ಹೆಡ್ಜಸ್ ಅಂದರೆ ಏನು ಇಲ್ಲ, ಅಲ್ಲಿ ಜಸ್ಟ್ ತರಂಗಗಳೇ ಇಲ್ಲ. ಅಂಥ ಸ್ಥಿತಿ ಅದು ಸಮಾಧಿ ಸ್ಥಿತಿ. ಅದನ್ನೇ ನಾವು ತುರಿಯ ಸ್ಥಿತಿ ಅಂತ ಹೇಳ್ತೀವಿ, ನಾವು ಬ್ಲಿಸ್ಫುಲ್ ಸ್ಟೇಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ರೀತಿ ಇರುವಾಗ ಸ್ನೇಹಿತರೆ, ಸ್ವಪ್ನ ಸ್ಥಿತಿಯಲ್ಲಿ ಏನಾಗುತ್ತೆ ಗೊತ್ತಾ? ಎರಡನೇ ಸ್ಥಿತಿಯಲ್ಲಿ ಕನಸುಗಳು ನಡೀತಾ ಇರ್ತದೆ. ಅದು ಅಲ್ಲಿ ಮನಸ್ಸೇ ಮಾಡೋದು ಕನಸುಗಳು. ಆ ಕನಸುಗಳು ಮನಸ್ಸು ಮಾಡ್ತಾ ಇರುವಾಗ ನೋಡೋರು ಯಾರಿದ್ದಾರೆ? ಅಲ್ಲಿ ನೋಡೋರು ಒಬ್ರಿದ್ದಾರೆ. ಅವರೇ ಸಾಕ್ಷಿ, ಅವರೇ ಆತ್ಮ, ಅದೇ ಅರಿವು, ಅದೇ ಅವೇರ್ನೆಸ್. ಅರ್ಥ ಆಯ್ತಾ? ಅದೇ ವಿಟ್ನೆಸ್ಸಿಂಗ್. ಸೊ ಅದು ನೋಡ್ತಾ ಇರುವಾಗ ಇಲ್ಲಿ ನಡೀತಾ ಇರೋದು, ಇದು ನಡೆಯೋದು ಅಂದರೆ ಮಾಡೋದು ಮೈಂಡು, ಕನಸುಗಳೆಲ್ಲ ನಡೀತಾ ಇರ್ತದೆ. ಅದನ್ನು ವೀಕ್ಷಣೆ ಮಾಡ್ತಾ ಇರೋದು ಒಂದು ಸಾಕ್ಷಿ, ಅದೇ ಆತ್ಮ ನಿಮ್ಮಲ್ಲಿ ಒಳಗಡೆ ಇದೆ. ಅದಕ್ಕೋಸ್ಕರ ಸ್ವಲ್ಪ ಕನಸುಗಳು ಅಟ್ಲೀಸ್ಟ್ ನಿಮಗೆ ಎಚ್ಚರಿಕೆ ಬಂದಮೇಲೆ ಅಲ್ಲಿ ನೆನಪಿರುತ್ತೆ. ಅಂದರೆ ಅಲ್ಲಿ ಒಬ್ರು ಮಾಡ್ತಾ ಇದ್ರೆ ಇನ್ನೊಬ್ರು ನೋಡ್ತಾ ಇರ್ತಾರೆ, ಅವಾಗ ಇಬ್ರು ಸಪರೇಟ್ ಅಂತ ಅರ್ಥ ಮಾಡ್ಕೋಬೇಕು ನೀವು, ಆಯ್ತಾ? ಅದೇ ರೀತಿಯಲ್ಲಿ ನಮ್ಮಲ್ಲಿ ಅಷ್ಟೇ, ನಮ್ಮ ಇಡೀ ಮಾನವ ವ್ಯವಸ್ಥೆಯಲ್ಲಿ ಹೆಂಗಿರ್ತದೆ ಅಂದರೆ, ಮನಸ್ಸಿಂದ ಏನೇ ಮಾಡಿದ್ರು ಮನಸ್ಸಿನ ಸಂಬಂಧಿತ ಕ್ರಿಯೆಗಳು. ಅದು ಮಾಡುವಾಗ ಈ ಕಡೆ ಅದರ ಹಿಂದುಗಡೆ ಒಬ್ಬರು ಇದ್ದು ಯಾವಾಗಲೂ ನೋಡ್ತಾ ಇರ್ತಾರೆ, ನಿತ್ಯವಾಗಿ ನೋಡ್ತಾ ಇರ್ತಾರೆ. ಅವರೇ ಸಾಕ್ಷಿ, ಅವರೇ ಆತ್ಮ. ಆ ಆತ್ಮದಿಂದ ನಾವು ಪ್ರತಿಯೊಂದು ನೋಡ್ತಾ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಇದ್ರ ಕಂಡಿಡಕ್ಕೆ ಪಾಶ್ಚಾತ್ಯ ದೇಶದಲ್ಲಿ ಏನು ಮಾಡಿದ್ರು ಗೊತ್ತಾ? ಅವರೆಲ್ಲ ಫಿಲಾಸಫಿ ಅಂತ ಒಂದು ಹೆಸರಿಟ್ಟಿದ್ದಾರೆ, ತತ್ವಜ್ಞಾನ ಅಂತ ಇಟ್ಟಿದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ತತ್ವಜ್ಞಾನ ಅರ್ಥ ಮಾಡ್ಕೊಂಡಕ್ಕೆ ವಿಧ ರೀತಿಯಲ್ಲಿ, ವಿಧ ಕೋನದಲ್ಲಿ ಚರ್ಚೆ ಮಾಡ್ತಾನೆ ಇರ್ತಾರೆ. ವಿಚಾರಣೆ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಗೊತ್ತಿರೋದು ಆ ರೀತಿಯಲ್ಲಿ, ಅಂದ್ರೆ ಫಿಲಾಸಫಿ ಅಂದ್ರೆ ವಿಚಾರಣೆ ಮಾಡೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಅದು ಕಾನ್ಸ್ಟೆಂಟ್ ಅಲ್ಲ, ಅದು ಯಾವಾಗ ಚೇಂಜ್ ಆಗ್ತಾ ಇರ್ತದೆ. ಈ ಉದಾಹರಣೆಗೆ ಸೋಕ್ರಟಿಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವಾಗ ಆ ಟೈಮಲ್ಲಿ ಯಾರೊಬ್ರು ಸಿಕ್ಕಿದ್ರೆ ಮನೆಯಿಂದ ಆಚೆ ಕಡೆ ತರಕಾರಿಗಳು ತಗೊಂಡಾಗ ಹೋಗ್ತಾನೆ. ದಾರಿಯಲ್ಲಿ ಯಾರು ಸಿಕ್ಕಿದ್ರೆ ಅವ್ನು ನಿಂತ್ಬಿಟ್ಟು 3 ಗಂಟೆ ಅವನ ತಲೆ ತಿಂದ್ಬಿಟ್ಟು ಅವನು ಏನು ಹೇಳ್ತಾನೋ ಅದಕ್ಕೊಂದು ಪ್ರಶ್ನೆ, ಅವ್ನು ಏನು ಹೇಳ್ತಾನೆ ಇನ್ನೊಂದು ಪ್ರಶ್ನೆ, ವಿಚಾರಣೆ, ಎಂಕ್ವೈರಿ. ಫೈನಲಿ ಅವನಿಂದನೇ ಆನ್ಸರ್ ಹೇಳಿಸ್ಬಿಟ್ಟು ಅವಾಗ ಕಲಿಸ್ತಾರೆ. ಅರ್ಥ ಆಯ್ತಾ? ಇದು ವಿಚಾರಣೆ ರೀತಿಯಲ್ಲಿ ನಡೆಯುವಂತ ಒಂದು ಎಂಕ್ವೈರಿ ಅಂತ. ಇದು ತತ್ವ. ಅದೇ
ಪಾಶ್ಚಾತ್ಯ ದೇಶಗಳ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಈ ರೀತಿಯಲ್ಲಿ ತತ್ವಜ್ಞಾನ ನಡೀತಾ ಇರ್ತದೆ. ಆದ್ರೆ ಇದರಿಂದ ಕಂಡಿಡೋದು ಕಷ್ಟ. ಇದರಿಂದ ನಾನು ಯಾರು ಅಂತ ತಿಳ್ಕೊಳ್ಳೋದಾಗ್ಲಿ, ಆ ಸಾಕ್ಷಿ ಭಾವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಆಗೋದಿಲ್ಲ. ಯಾಕಂದ್ರೆ ಈಗ ಈಗ ಒಬ್ಬರು ಏನು ಅರ್ಥ ಮಾಡ್ಕೊಂತಾರೋ ವಿಚಾರಣೆ ಮಾಡಿ ಮಾಡಿ ಅಂದ್ರೆ ತರ್ಕವಾದನೆ, ಇದು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಲಾಜಿಕಲ್ ಥಿಂಕಿಂಗ್ಗೆ ಯಾವುದೇ ರೀತಿಯಲ್ಲಿ ದರ್ಶನ ಆಗೋದಿಲ್ಲ. ದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ಸತ್ಯವನ್ನು ತಿಳ್ಕೊಂಡೋದು, ಸತ್ಯವನ್ನು ನೋಡೋದು, ಸತ್ಯವನ್ನು ಒಂದು ರೀತಿಯಲ್ಲಿ ಸತ್ಯವನ್ನು ದರ್ಶನ ಮಾಡೋದು. ಸತ್ಯವನ್ನು ದರ್ಶನ ಮಾಡೋಕ್ಕೆ ಎರಡು ಮಾರ್ಗಗಳು. ಒಂದು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅವರು ಪ್ರಯತ್ನ ಮಾಡಿದ್ದಾರೆ, ಆದರೆ 2000 ವರ್ಷ ಕೊಟ್ಟಿದ್ರು ಇಷ್ಟುವರೆಗೂ ಸಕ್ಸಸ್ ಆಗಿಲ್ಲ ಅವರು. ಬೇಕಾದ್ರೆ ನೋಡ್ಕೊಳ್ಳಿ, ಇಷ್ಟುವರೆಗೂ ಯಾವುದೇ ಒಂದು ಪಾಶ್ಚಾತ್ಯ ವ್ಯಕ್ತಿ ಸೈಂಟಿಸ್ಟ್ ಬಂದು ಇಲ್ಲ ಇಲ್ಲ ನಾವೆಲ್ಲರ ಆತ್ಮಗಳು ಅಂತ ಯಾರನ್ನ ಹೇಳಿದ್ರೆ ಇಷ್ಟುವರೆಗೂ ಹೇಳಿ, ಬೇಕಂದ್ರೆ ಅವ್ರ ಕೈಲಿ ಆಗಲ್ಲ. ಇನ್ನೂ 2000 ವರ್ಷ ಕೊಡಿ. ಅವರು ಈ ತಾರ್ಕಿಕ ವಾದನೆ, ಲಾಜಿಕಲ್ ಥಿಂಕಿಂಗ್ ಮಾಡ್ತಾನೆ 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 ಇರ್ತಾರೆ. ಅವರು ಮೇಲ್ಗಡೆ ಇರ್ತಾರೆ, ಒಳಗಡೆ ಹೋಗಲ್ಲ ಅವರು, ಅವ್ರಿಗೆ ಗೊತ್ತೇ ಇಲ್ಲ. ಅದಕ್ಕೆ ದರ್ಶನ ಅಂದ್ರೆ ತತ್ವ ಅಂದ್ರೆ ನಿಜವಾದ ಸತ್ಯ ದರ್ಶನ ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ ಆ ರೀತಿಯಲ್ಲಿ ಆಗೋದಿಲ್ಲ ಸ್ನೇಹಿತರೆ. ಅದು ಫಿಲಾಸಫಿ ಆಯಿತು. ಬಟ್ ಭಾರತ ಫಿಲಾಸಫಿ ಏನು? ಭಾರತ ಫಿಲಾಸಫಿ ಬಂದು ದರ್ಶನ, ನೇರವಾಗಿ ಸತ್ಯ ದರ್ಶನ ಮಾಡೋದು. ಅದು ಹೇಗೆ ಅಂತಂದ್ರೆ ಒಳಗಡೆ ಹೋಗ್ತೀವಿ ನಾವು, ಕಣ್ಣು ಮುಚ್ತೀವಿ, ಶ್ವಾಸದ ಮೇಲೆ ಗಮನ ಇಡ್ತೀವಿ, ಹಂತವಾಗಿ ಒಳಗಡೆ ಹೋಗಿ 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 ನಮ್ಮನ್ನು ನಾವು ದರ್ಶನ ಮಾಡ್ತೀವಿ. ಆ ಸಾಕ್ಷಿ ಸ್ಥಿತಿಯನ್ನು ನಾವು ಕಂಡಿಡ್ತೀವಿ. ಅವಾಗ ನಾವು ಯಾರು ಅಂತ ತಿಳ್ಕೊತೀವಿ. ಅದು ಕೊನೆ ಸ್ಥಿತಿ ಆಗತ್ತೆ ಸ್ನೇಹಿತರೆ. ಆ ರೀತಿಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಆ ರೀತಿಯಲ್ಲಿ ಆಗಿದ್ರೆ, ನಮ್ಮ ಈಸ್ಟರ್ನ್ ಫಿಲಾಸಫಿ, ನಮ್ಮ ಈ ಪಾಶ್ಚಿಮ ದೇಶಗಳಲ್ಲಿ ನಾವು ಮಾಡ್ತಾ ಇರೋಂಥ ರೀತಿ ಈ ರೀತಿಯಲ್ಲಿ ಇರ್ತದೆ. ಇದರಲ್ಲಿ ಪ್ರತಿಯೊಬ್ಬರು ಯಶಸ್ವಿ ಆಗಿದ್ದಾರೆ. ಅನೇಕ ಮಾಸ್ಟರ್ಸ್, ಜೀಸಸ್ ಕ್ರೈಸ್ಟ್ ಆಗಲಿ, ಗೌತಮ್ ಬುದ್ಧ ಆಗಲಿ, ಬ್ರಹ್ಮರ್ಷಿ ಪತ್ರಿಜಯ, ಪ್ರತಿಯೊಬ್ಬರು ಯಶಸ್ವಿ ಆಗಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಏನಂತಂದ್ರೆ, ಇಲ್ಲಿ ಆ ಜ್ಞಾನೋದಯ ಅಂತ ಆಗಿದೆ. ಅದಕ್ಕೆ ಸೊ ಪಾಶ್ಚಾತ್ಯ ದೇಶಕ್ಕೆ ಮತ್ತೆ ಈ ಈಸ್ಟರ್ನ್ ವೆಸ್ಟರ್ನ್ ಕಂಟ್ರೀಸ್ಗೆ ಈ ವ್ಯತ್ಯಾಸ ಯಾವಾಗಲೂ ನಡೀತಾನೆ ಇರ್ತದೆ. ಸೊ ಇದು ಆ ಸಾಕ್ಷಿ ಸ್ಥಿತಿಯನ್ನು ನಾವು ಖಂಡಿತವಾಗಿ ಪ್ರತಿಯೊಬ್ಬರು ಪ್ರತಿ ಧ್ಯಾನಕ್ಕೆ ಈ ಸಾಕ್ಷಿ ಸ್ಥಿತಿ ಲಭ್ಯವಾಗುತ್ತೆ ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಅಂದರೆ ಆ ಸಾಕ್ಷಿ ಭಾವ ಆ ಸಾಕ್ಷಿ ಭಾವ ಅನ್ನೋದೇ ಆತ್ಮದ ಸ್ವರೂಪ, ಆತ್ಮದ ಸ್ವಭಾವ. ಅದು ಆಕ್ಚುಲಿ ಹೇಳ್ಬೇಕಾದ್ರೆ ಆತ್ಮದ ಸ್ವಭಾವ ಸಾಕ್ಷಿ ಭಾವ. ಯಾವಾಗಲೂ ಸಾಕ್ಷಿಯಾಗಿರ್ತದೆ ಅಷ್ಟೇ. ಜಸ್ಟ್ ಕೀಪ್ ವಿಟ್ನೆಸ್ಸಿಂಗ್. ಏನೇ ನಡೀಲಿ ಅದಕ್ಕೆ ತೊಂದರೆ ಇಲ್ಲ. ನೀವು ಅಂದ್ರೆ ಒಂಥರ ನಿಮ್ಮ ಆರೋಗ್ಯ ಕೆಟ್ಟೋಯ್ತು, ಇಲ್ಲಾಂದ್ರೆ ನಿಮಗೆ ಹಣಕಾಸು ಪ್ರಾಬ್ಲಮ್ ಬಂತು, ನೀವು ಅಲಿತಾ ಇದ್ರ, ಎಲ್ಲನೂ ನೋಡ್ತಾ ಇರ್ತದೆ ಅಷ್ಟೇ. ದೇರ್ ಇಸ್ ನೋ ಫೀಲಿಂಗ್, ದೇರ್ ಇಸ್ ನೋ ಇಂಟರ್ಫರೆನ್ಸ್. ನೀವು ಏನೇ ಪಡೆದಿದ್ರು, ಏನೇ ಲಾಭ ನಷ್ಟ, ಏನೇ ದುಃಖ ದುಮಾಲು ಏನೇ ಆಗಿದ್ರು ಸಾಕ್ಷಿಯಾಗಿ ನೋಡೋದು. ಅದು ಹಿಂದ್ಗಡೆ ಅಂದ್ರೆ ನಮ್ಮ ಒಳಗಡೆ ಇದ್ದು ಸಾಕ್ಷಿಯಾಗಿ ನೋಡೋದು. ಅದೇ ಸಾಕ್ಷಿ ಸ್ಥಿತಿ, ಅದೇ ಆತ್ಮ, ಅದೇ ನಾವು, ಅದೇ ನಾನು. ಐ ಅಂತಂದ್ರೆ ಅದೇ ಮೀನಿಂಗ್. ಅರ್ಥ ಆಯ್ತಾ? ಸೊ ಇದನ್ನೇ ನಾನು ಇವತ್ತು ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ. ಟೈಮ್ ಕಮ್ಮಿ ಇದೆ, ನಾನು ಇನ್ನೂ ಹೆಚ್ಚು ಸಮಯ ತಗೊಂಡ್ರೆ ಇದು ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ. ಥ್ಯಾಂಕ್ ಯು, ಧನ್ಯವಾದ.